ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಬರೆ ಹಾಕಲು ರಾಜ್ಯ ಸರ್ಕಾರ ರೆಡಿಯಾಗಿದೆ. ಶೀಘ್ರದಲ್ಲೇ ನೀರಿನ ದರ ಏರಿಕೆ ಮಾಡ್ತೀವಿ ಅಂತ ವಿಧಾನ ಪರಿಷತ್ ಕಲಾಪದಲ್ಲೇ ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ನೀರಿನ ದರ ಎಷ್ಟು ಏರಿಕೆ ಮಾಡ್ತೀವಿ ಅನ್ನೋ ಲೆಕ್ಕಾನೂ ಕೊಟ್ಟರು. ದರ ಏರಿಕೆ ಪ್ರಸ್ತಾಪದ ಮಧ್ಯೆ ಕಲಾಪದಲ್ಲಿ ಎಸ್ಸಿಪಿ ಟಿಎಸ್ಪಿ ಹಣ ಹಂಚಿಕೆ ಗಲಾಟೆ, ಯೂನಿವರ್ಸಿಟಿಗಳನ್ನ ಮುಚ್ಚುತ್ತಾರೆ ಅನ್ನೋ ವಿಷಯದಲ್ಲಿ ಮಾತಿನ ಚಕಮಕಿನೂ ನಡೆಯಿತು. ವಾಟರ್ ಪ್ರೈಸ್ ರೈಸ್ ಮಾಡಿಲ್ಲ, ಅಟ್ಲೀಸ್ಟ್ ಈಗ 1 ಪೈಸಾ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಜನರಿಗೆ ನೀರಿನ ದರ ಏರಿಕೆ ಬರೆ ಫಿಕ್ಸ್. ಕಲಾಪದಲ್ಲೇ ಬೆಲೆ ಏರಿಕೆ ಬಗ್ಗೆ ಡಿಸಿಎಂ ಸ್ಪಷ್ಟನೆ. ಬಹುಮತ ಗ್ಯಾರಂಟಿ ಸರ್ಕಾರ ಮತ್ತೊಂದು ಬೆಲೆ ಏರಿಕೆಯ ಬರೆ ಹಾಕೋದು ಫಿಕ್ಸ್ ಆಗಿದೆ. ಶೀಘ್ರದಲ್ಲೇ ನೀರಿನ ಬಿಲ್ ಏರಿಕೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲೇ ಡಿಸಿಎಂ ನೀರಿನ ದರ ಏರಿಕೆ ಮಾಡುವುದಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಅಟ್ಲೀಸ್ಟ್ 1 ಪೈಸಾ ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ. ಬೇಡರಪ್ಪ ಸರಿ 1 ಪೈಸಾ ಮಾಡೋ, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ಡಿಸಿಷನ್. ವಾಸದ ಮನೆಗಳಿದ್ರೆ ಮೊದಲು 8,000 ಲೀಟರ್ ವರೆಗೆ 56 ರೂಪಾಯಿ ಬಿಲ್ ಬರ್ತಿತ್ತು. ಈಗ 1 ಪೈಸೆ ಹೆಚ್ಚಿಸಿದ್ರೆ 80 ರೂಪಾಯಿ ಆಗುತ್ತೆ. ಒಟ್ಟು 136 ರೂಪಾಯಿ ಬಿಲ್ ಕಟ್ಟಬೇಕು. 25,000 ಲೀಟರ್ ವರೆಗೆ ಮೊದಲು 243 ರೂಪಾಯಿ ಬಿಲ್ ಬರ್ತಿತ್ತು. ಈಗ 250 ರೂಪಾಯಿ ಹೆಚ್ಚಳ ಆಗತ್ತೆ. ಆಗ 493 ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ. 50,000 ಲೀಟರ್ ವರೆಗೆ ನೀರು ಬಳಸಿದ್ರೆ ಇಲ್ಲಿಯವರೆಗೆ 893 ರೂಪಾಯಿ ಬಿಲ್ ಬರ್ತಿತ್ತು. ಇನ್ನು ಮುಂದೆ 1,393 ರೂಪಾಯಿ ಬಿಲ್ ಕಟ್ಟಬೇಕಾಗತ್ತೆ. 1 ಲಕ್ಷ ಲೀಟರ್ ನೀರು ಬಳಸ್ತಿದ್ದೀರಾ ಅಂದ್ರೆ ಇಲ್ಲಿಯವರೆಗೆ 3,143 ರೂಪಾಯಿ ನೀರು ಬಿಲ್ ಬರ್ತಿತ್ತು. 1 ಪೈಸೆ ಹೆಚ್ಚಿಸಿದ್ರೆ ಪ್ರತಿ 1,000 ಲೀಟರ್ಗೆ 10 ರೂಪಾಯಿ ತರ. 1 ಲಕ್ಷ ಲೀಟರ್ಗೆ ಹೆಚ್ಚುವರಿ 1,000 ರೂಪಾಯಿ ಹೆಚ್ಚಾಗಲಿದ್ದು ಇನ್ನು ಮುಂದೆ 4,143 ರೂಪಾಯಿ ಕಟ್ಟಬೇಕಾಗತ್ತೆ. ವಾಣಿಜ್ಯ ಕಟ್ಟಡಗಳು, ಅರೆ ವಾಣಿಜ್ಯ ಕಟ್ಟಡಗಳಿದ್ರೆ 10,000 ಲೀಟರ್ ವರೆಗೆ ಇಲ್ಲಿಯವರೆಗೂ 500 ರೂಪಾಯಿ ಮಿನಿಮಮ್ ಇತ್ತು. ಇನ್ನು ಮುಂದೆ 550 ರೂಪಾಯಿ ಕಟ್ಟಬೇಕು. 25,000 ಲೀಟರ್ ವರೆಗೆ ಬಳಸಿದ್ರೆ ಮೊದಲು 1,355 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ 1,605 ರೂಪಾಯಿ ಕಟ್ಟಬೇಕು. 50,000 ಲೀಟರ್ ವರೆಗೆ ನೀರು ಬಳಸ್ತಿದ್ರೆ ಇಲ್ಲಿಯವರೆಗೆ 2,980 ರೂಪಾಯಿ ಕಟ್ಟಬೇಕಿತ್ತು. ದರ ಹೆಚ್ಚಾದ್ರೆ 3,480 ರೂಪಾಯಿ ಕಟ್ಟಬೇಕು. 75,000 ಲೀಟರ್ ವರೆಗೆ ಬಳಸಿದ್ರೆ ಇಲ್ಲಿಯವರೆಗೂ 4,880 ರೂಪಾಯಿವರೆಗೂ ಬಿಲ್ ಬರ್ತಿತ್ತು. ಇನ್ನು ಮುಂದೆ 5,630 ರೂಪಾಯಿ ನೀರಿನ ಬಿಲ್ ಕಟ್ಟಬೇಕಾಗತ್ತೆ. ಇದರ ಜೊತೆಗೆ ಒಟ್ಟು ಬಿಲ್ ಮೊತ್ತದ ಮೇಲೆ ಸ್ಯಾನಿಟರಿ ಚಾರ್ಜಸ್ ಅಂತ 14ರಿಂದ 25% ಹಾಕ್ತಾರೆ. ಬೋರ್ವೆಲ್ ಹಾಕಿಸಿದ್ರೆ ಸರ್ಚಾರ್ಜ್ ಅಂತ 100 ರೂಪಾಯಿಯಿಂದ 500 ರೂಪಾಯಿವರೆಗೂ ಹೆಚ್ಚುವರಿ ಹಣ ಕಟ್ಟಬೇಕು. ಒಟ್ನಲ್ಲಿ ಉಪಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಇನ್ನು ಮುಂದೆ ಬೆಂಗಳೂರಿನ ಜನರಿಗೆ ಭರ್ಜರಿ ದರ ಏರಿಕೆ ಬರೆ ಬೀಳುತ್ತೆ ಅಂತ ವಿಧಾನ ಪರಿಷತ್ನಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಇದಿಷ್ಟು ನೀರಿನ ಬಿಲ್ ವಿಚಾರ ಆದ್ರೆ ಗ್ಯಾರಂಟಿಗೆ SC/ST ಜನರಿಗೆ ಮೀಸಲಿಟ್ಟಿದ್ದ ಹಣ ದುರ್ಬಳಕೆ ಆಗ್ತಿದೆ ಅಂತ ವಿಧಾನ ಪರಿಷತ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ಹೊರಹಾಕಿದ್ರು. 42,000 ಕೋಟಿ ರೂಪಾಯಿ SCP/STP ಹಣ. ಆದರೆ ಅದರಲ್ಲಿ ಇಲಾಖೆಗಳಿಗೆ 50% ಹೋಗ್ಬಿಡ್ತದೆ. ಎಷ್ಟಾಯ್ತು? 21,000 ಹೊರಟಾಯ್ತು. ಉಳಿದಿದ್ದು 21,000. ಅದರಲ್ಲಿ ನೀವು 14,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಅಂತ ತೆಗೆದಿದ್ದೀರಿ. ಉಳಿದಿದ್ದೆಷ್ಟು? 7,000 ಕೋಟಿ. 7,000 ಕೋಟಿನೇ ಇವತ್ತು ಗ್ಯಾರಂಟಿ. ಇದು ನಮಗೆ ಇದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಿಗ್ತಾ ಇರೋದು. ಛಲವಾದಿ ನಾರಾಯಣಸ್ವಾಮಿ ಲೆಕ್ಕ ಕೊಡ್ತಿದ್ದಂತೆ ಕಾಂಗ್ರೆಸ್ನವರೆಲ್ಲ ಎದ್ದು ಗಲಾಟೆ ಎಬ್ಬಿಸಿದ್ರು. ಈ ಕಡೆ ಬಿಜೆಪಿಯವರು ಮಾತಿಗೆ ಮಾತು ಬೆಳೆಸಿದ್ರು. ಸದನ ಮುಂದೂಡಿಕೆ ಮಾಡಿ ಸಭಾಪತಿಗಳು ಎದ್ದು ಹೋದ್ರು. ವಿಧಾನ ಪರಿಷತ್ ಕಲಾಪ ಮತ್ತೆ ಶುರುವಾದ ಮೇಲೆ ಡಿಕೆ ಶಿವಕುಮಾರ್ ಖುಷಿಯಾಗಿ ಲವಲವಿಕೆಯಿಂದ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡ್ತಿದ್ರು. ಆಗ CT ರವಿ ರಾತ್ರಿ ನಡೆದ ಡಿನ್ನರ್ ಮೀಟಿಂಗ್ ಸಭೆ ಎಫೆಕ್ಟಾ ಅಂತ ಕಾಲೆಳೆದ್ರು.
ಶರವಣ ರವಿಕುಮಾರ್ ಕೂಡ ಛೇಡಿಸಿದ್ರು. ಆದ್ರೆ ಎಲ್ಲರಿಗೂ ಡಿಕೆ ಶಿವಕುಮಾರ್ ನಗ್ನಗ್ತಾನೆ ಉತ್ತರಿಸ್ತಾ, ನಾನು ಹಂತ ಹಂತವಾಗಿ ಮೇಲೆ ಬರ್ತಿದ್ದೀನಿ, ನಿಮ್ಮ ಸಹಕಾರ ಇರ್ಲಿ ಅಂತ ಸಿಎಂ ಕುರ್ಚಿ ಬಗ್ಗೆ ಮಾತಾಡಿದ್ರು. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ, ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ ಕಳಕಳಿ, ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ರವಿ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ರವಿಗೆ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಂಗೆ. ಆ ಪ್ರಯತ್ನದಲ್ಲಿ ನಾನು 94ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಎಸ್, ಆವತ್ತಿಂದ ಹಿಂಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಈಗ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ಮ ಸಹಕಾರ ಒಂದು ಇರ್ಲಿ, ನಿಮ್ಮ ವಿಶಸ್ ಇರ್ಲಿ. ಅಲ್ಲ, ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ ಅಯ್ಯೋ, ನಿಮ್ಮಲ್ಲಿರೋ ಸಹಕಾರ ನಿಮ್ ಬೇಕು. ಕಾಟದಿಂದನೇ ನಾನು ಹಿಂಗೆ ಕೆಳಗೆ ಕುಪ್ಸೋ ಬಂದಿದ್ದು. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳಿಸ್ಬಿಟ್ಟು ಕೇಳ್ತಾ ಇದ್ದಾರೆ ಕೊಡಪ್ಪ ನಾ ಮಾಡ್ಬೇಕು. ಇದಾದ್ಮೇಲೆ ಮತ್ತೆ ಪರಿಷತ್ನಲ್ಲಿ ಪ್ರಿಯಾಂಕ್ ಖರ್ಗೆ ಶರವಣ ಬಿಜೆಪಿಯವರ ಮಧ್ಯೆ ಗಲಾಟೆಯಾಗಿ ಪರಿಷತ್ ಕಲಾಪ ಮುಂದೂಡಿದ್ರು. ಇನ್ನು ವಿಧಾನಸಭೆಯಲ್ಲಿ ವಿಶ್ವವಿದ್ಯಾಲಯಗಳನ್ನ ವಿಲೀನಗೊಳಿಸುತ್ತಿರೋದು, ಕೆಲ ಯೂನಿವರ್ಸಿಟಿಗಳನ್ನ ಮುಚ್ಚಲು ಹುನ್ನಾರ ನಡೆಯುತ್ತಿದೆ ಅಂತ ಬಿಜೆಪಿಯವರು ಧ್ವನಿ ಎತ್ತಿದ್ರು. ಏನವನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನ ಮುಚ್ಚಕ್ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಯಾವ ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಿಲ್ಲ, ಕಮಿಟಿ ಮಾಡ್ತಿದ್ದೀವಿ, ವರದಿ ಬರ್ಲಿ, ಅದಕ್ಕೂ ಮೊದಲೇ ಯಾಕೆ ಆತಂಕ ಅಂತ ಬಿಜೆಪಿಯವರ ಬಾಯಿ ಮುಚ್ಚಿಸಿದ್ರು. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಮುಚ್ಚಬೇಕು, ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಸಮಸ್ಯೆಗಳನ್ನ ಪ್ರಸ್ತಾಪಿಸಿ ವಿಜಯೇಂದ್ರ ಮಾತಾಡ್ತಿದ್ರು. ಆದ್ರೆ ಸರ್ಕಾರದ ಪರವಾಗಿ ಆರ್ಥಿಕ ಇಲಾಖೆಯವರೇ ಇರ್ಲಿಲ್ಲ ಅಂತ ಬಸವರಾಜ ರಾಯರೆಡ್ಡಿ ಬಿಜೆಪಿಯವರ ಬೆನ್ನಿಗೆ ನಿಂತರು. ಆಗ ಸ್ಪೀಕರ್, ಇರೋದು 3 ಜನ, ಅವರು ಹೋದ್ರೆ ಕಷ್ಟ ಅಂತ ಸ್ಪೀಕರ್ ಕಾಲೆಳೆದ್ರು. ಕೊನೆಗೆ ವಿಧಾನಸಭಾ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ನಾವು ಇವತ್ತು 4 ದಿನದ ಚರ್ಚೆ ಮುಂದುವರಿಸ್ತೇವೆ. ಸದನವನ್ನು ಸೋಮವಾರ ಬೆಳಿಗ್ಗೆ 10:30 ಗಂಟೆಗೆ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.